ವಿಷ್ಣು ನಾನು ಆ್ಯಕ್ಚುಲಿ ಲೆಟ್ ಮಿ ಬಿಗಿನ್ ವಿತ್ ವಿಷ್ಣು ಮೈ ಬ್ರದರ್. ಇದು ಕಷ್ಟ ಇದು, ಸೀರಿಯಲ್ ನಡೆಸೋದೇ ಬಹಳ ಕಷ್ಟ ಇದೆ ಇದು. ಇಟ್ಸ್ ಕನ್ನಡ ಅರ್ಥ ಆಗುತ್ತಲ್ಲ ವಿಷ್ಣು? ಓಕೆ. 4 ಟೀಮ್ ಒಟ್ಟಿಗೆ ಸ್ಟಾರ್ಟ್ ಆಗಿದೆ ಆ್ಯಕ್ಚುಲಿ. ಅದು ಇದೇ ಮೈದಾನದಲ್ಲಿ ನಾವು ಫಸ್ಟ್ ಮ್ಯಾಚ್ ಆಡಿದ್ವಿ ಮುಂಬೈನಲ್ಲಿ. ತುಂಬ ಅದ್ಭುತವಾದಂಥ ವಾತಾವರಣ ಅವತ್ತು. ನಾವೆಲ್ಲರೂ ಚಿಕ್ಕ ಗ್ರೌಂಡಲ್ಲಿ ಆಡ್ತಾ ಇದ್ವಿ. ಬಟ್ ಇಲ್ಲಿ ಅವತ್ತಿಗೆ ಒಂದು ಗ್ರೌಂಡ್ ಫುಲ್ ಆಗುತ್ತೆ. ಇಷ್ಟು ಜನಗಳ ಮಧ್ಯದಲ್ಲಿ ಆಡೋದು ಭಯ ಅಂದ್ರೆ ಏನು ಅಂತ ಮತ್ತೆ ಅರ್ಥ ಆಗಿದೆ ನಮಗೆ. ಎಲ್ಲರೂ ನಡುತ್ತಾ ಇದ್ರು. ಅದು ನಮಗೆ ಕೊಟ್ಟಂತ ಒಂದು ಅದ್ಭುತವಾದ ಒಂದು ಎಕ್ಸ್ಪೀರಿಯನ್ಸ್ ಅಂದರೆ ಇದು ವಿಷ್ಣುಗೆ ನಾವು ಥ್ಯಾಂಕ್ಸ್ ಹೇಳಲೇಬೇಕು. ಥ್ಯಾಂಕ್ ಯು ವಿಷ್ಣು ಫಾರ್ ದಟ್ ವಂಡರ್ಫುಲ್ ಗಿಫ್ಟ್. ಬಿಕಾಸ್ we are all actors, cricketers, yes, but to a certain extent, limitations. We have our own limits, but you made it happen for every cricketer who's an actor. A certain dream come true, Vishnu. So on behalf of all the teams, just not Karnataka Bulldozers, I think all the players, I want to thank you for making this beautiful product come up. ಗೆಟಿಂಗ್ ದ ಇಂಡಸ್ಟ್ರೀಸ್ ಟುಗೆದರ್. ನಮ್ಮ ಚಿತ್ರರಂಗಗಳು ಎಲ್ಲರೂ ಬೇರೆ ಬೇರೆ ಭಾಷೆ ಏನಿತ್ತು, ಯಾವುದು ಅಟ್ಯಾಚ್ ಇರಲಿಲ್ಲ, ಸೇತುವೆ ಇರಲಿಲ್ಲ, ಏನು ಇರಲಿಲ್ಲ. ಯಾವುದೋ ಫಿಲ್ಮ್ ಫೇರ್ ಅವಾರ್ಡ್ ಅದು ಇದು ಅಂಥದ್ರಲ್ಲಿ ಸಿಗ್ತಾ ಇದ್ರು ಎಲ್ಲರೂ. ಹಿ ಮೇಡ್ ಇಟ್ ಹ್ಯಾಪನ್. ಸೊ ಇಲ್ಲಿ ಏನಾಯ್ತು, ಇವಾಗ ಬರ್ತಾ ಬರ್ತಾ ಚಿತ್ರರಂಗದಲ್ಲಿ ಪ್ರತಿಯೊಬ್ಬರು ಸಂಪರ್ಕ ಬೆಳೆಯಕ್ಕೆ ಸ್ಟಾರ್ಟ್ ಆಯಿತು. ಎಲ್ರಿಗೂ ನಂಬರ್ಗಳು ಎಕ್ಸ್ಚೇಂಜ್ ಆಯಿತು. ಮುಂಚೆ ಎಲ್ಲ ನಾವು ಯಾರಾದ್ರು ಕಲಾವಿದರು ಅಥವಾ ನಿರ್ದೇಶಕರು ಯಾರು ಹಿಡ್ಕೊಂಡು ಹೋಗ್ಬೇಕು ಅಂದ್ರೆ ಬಹಳ ಕಷ್ಟ ಆಯಿತು. He made it so easy for all of us. And today actually ಇವತ್ತಿಗೆ ನೀವೇನು ಪ್ಯಾನ್ ಇಂಡಿಯನ್ ಸಿನಿಮಾ ನೋಡ್ತಿರೋ, there is a collaboration of actors and exchange of technicians and stories. But I think this is the first all Indian product as a pan Indian, you can say. This is the first one. This is what made it happen. ಎಲ್ಲ ಚಿತ್ರರಂಗದಲ್ಲೂ ಪ್ಲೇಯರ್ಸ್ ಇದ್ದಾರೆ, ಪ್ಲೇಯರ್ಸ್ ಅಲ್ಲೂ ಅಭಿಮಾನಿಗಳಿದ್ದಾರೆ. ಸೊ ಆ ಅಭಿಮಾನಿಗಳು ಬೇರೆ ಚಿತ್ರರಂಗದಲ್ಲಿ ಬರುವಂಥ ಹೀರೋಗಳನ್ನ ಯಾರು ನೋಡೇ ಇರಲಿಲ್ಲ. ಭಾಳ ಹತ್ತಿರದಲ್ಲಿ ನೋಡಬೇಕಾದ್ರೆ ಭಾಳ ಖುಷಿ ಪಟ್ಟಿದ್ದು ನೋಡಿದ್ದೀನಿ ನಾನು ನಮ್ಮೆಲ್ಲ ಪ್ಲೇಯರ್ಸ್ ಆಗ. ಸೊ ದೇ ಆರ್ ಆಲ್ ಇನ್ ಆಲ್ ಆಫ್ ಎವ್ರಿ ಆ್ಯಕ್ಟರ್ ಅಂಡ್ ಸೆಲೆಬ್ರಿಟಿ ಹೂ ಕೇಮ್. ಕೆಲವು ಟೈಮ್ ಬೌಲಿಂಗು ಬ್ಯಾಟಿಂಗ್ ಎರಡೂ ಮಾಡಕ್ಕೆ ಮರ್ತ್ಬಿಡೋರು, ಯಾಕಂದ್ರೆ ಅವ್ರ ಫೇವ್ರೆಟ್ ಆ್ಯಕ್ಟರ್ ಆ ಕಡೆಯಿಂದ ಬೌಲಿಂಗು ಬ್ಯಾಟಿಂಗು ಮಾಡ್ತಾ ಇರೋರು. ಇದೆಲ್ಲ ನಡೆದಿದೆ. ಅವಾಗ ನಾನು ಭಾಳ ಹೋಗಿ ಉಬ್ಬಿಸ್ಬೇಕಿತ್ತು, ಅಯ್ಯೋ ನಮ್ಮ ಮಕ್ಕಳ ಸ್ಕೋರ್ ಮಾಡಿರೋ ಆಟೋಗ್ರಾಫ್ ಆಮೇಲೆ ತಗೊಳ್ಳಿ ಅಂತ. So it's been a very long journey actually, and ಒಂದೇ ಒಂದು ಖುಷಿನೂ ಇದೆ, ಬಟ್ ಒಂದೇ ಒಂದು ಬೇಜಾರು ಏನಂದ್ರೆ ನಮ್ಮ ಚಿತ್ರರಂಗದಲ್ಲಿ ಇನ್ನೂ ಎಲಿಜಿಬಲ್ ಆಗಿರೋದ ವಿಕೆಟ್ ಕೀಪರ್ ಸಿಕ್ಕಿಲ್ಲ. ನನಗೆ ಬೆಡ್ ಮಾಡ್ತಾನೆ ಇದ್ದಾರೆ 11 ವರ್ಷದಿಂದ ಇವರೆಲ್ಲ ಸೇರಿ. ಸೊ ಅಶೋಕ್ ಕೇಣಿ ಅವ್ರು ಏನು ಹೇಳ್ತಾರೆ ಇಲ್ಲಿ ನೋಡಿ, ನಮ್ಮ ಓನರ್ ಎಷ್ಟು ಸರಳ ಜೀವಿ ಅಂದರೆ ನಾವೆಷ್ಟು ಕಪ್ ಗೆದ್ದಿದ್ದೀವಿ ಅಂತ ಅವ್ರಿಗೆ ಗೊತ್ತೇ ಇಲ್ಲ. ಸೊ ಮಾಯುಕನ್ ಕೇಳಬೇಕು ಏನು ಮಾಡೋದು ಸಿಲ್ವರ್ ಕಪ್ಸ್ನೆಲ್ಲ ಅಂತ. 6 ಸಿಲ್ವರ್ ಕಪ್ಪು 2 ಗೋಲ್ಡ್ ಗೆದ್ದಿದ್ದೀವಿ ಸರ್. ನಾವು ಫೈನಲ್ಸ್ಗೆ ಹೋಗಿರೋ ಮೋಸ್ಟ್ ನಂಬರ್ ಆಫ್ ಫೈನಲ್ಸ್ ರೀಚ್ ಆಗಿರೋ ಏಕೈಕ ಟೀಮ್ ಇದು. ನೀವು ಕೂತ್ಕೊಂಡ್ಬಿಟ್ಟು ಏನು ಗೊತ್ತಿಲ್ಲದೆ ಇದ್ದೀರಿ ತಾವು. ನೀವು ನಮಗೆ ಲೀಡ್ ಮಾಡೋದಲ್ಲ, ನಮ್ಮ ಟೀಮ್ ನೋಡಿ. ಬರೀ ಬ್ರ್ಯಾಂಡ್ ಅಂಬಾಸಿಡರ್ಸ್ ನಾನು ನೋಡ್ದಾಗ ಕೂತ್ರೆ ಹುಡುಗರು ನೋಡಿ ಸ್ವಲ್ಪ ಏನೇನು ಮಾಡ್ತಾ ಇದೀವಿ ಅಂತ ಒಂದು ಪ್ರಾಡಕ್ಟ್ ಸೀಶಿಯಲ್. ಸೊ ಐ ವಾಸ್ ಟಾಕಿಂಗ್ ಟು ವಿಷ್ಣು ಅಂಡ್ ಸಮಥಿಂಗ್ in him also I think sparked ಒಂದು ಎಫರ್ಟ್ ಹಾಕಿದ್ರು. ಎಲ್ಲ ಓನರ್ಸ್ they came back together and CCL happened again. And trust me Vishnu, it is not a help or a support that I did for you. I think you by bringing in CCL you brought in a very big help and support to all the industries, and reviving it is the most beautiful thing you did again. So this collaboration should continue for a very long time about Indian industries. And Ashok sir ಬಗ್ಗೆ I think I like this photo. Please retain this, because this is the only time he looks little worried, and I like that worry look on him for some reason. Otherwise ಅವರಿಗೆ ಗೇಮಿಗೆ ಬರ್ತಾರೆ, ಗೇಮಲ್ಲೇ ಇರಲ್ಲ, ಅವಳು ಆಡ್ಕೊಂಡಿರ್ತಾರೆ, ಸೋತ್ರೂ ಪರವಾಗಿಲ್ಲ ಗೆದ್ರೂ ಪರವಾಗಿಲ್ಲ ಅಂತ. ಪ್ಲೀಸ್ ಡೋಂಟ್ ಥಿಂಕ್. He has been a great friend, more than a owner. Ashok sir, thank you so much. I think the most wonderful owner we can have. Glamorous, wittiest, naughtiest, flirtiest, what more?
ಇವ್ರು ಬಂದರೆ ಸಾಕು. ಆ್ಯಕ್ಚುಲಿ ಏನೋ ಗೊತ್ತಿಲ್ಲ, ನಮ್ಮ ಡಕೌಟಲ್ಲೂ ಬೇರೆ ಬೇರೆ ಹೀರೋಯಿನ್ಗಳೆಲ್ಲ ಬಂದು ಕೂರ್ತಾ ಇರ್ತಾರೆ ಅಶೋಕ್ ಅವರಿದ್ರೆ. ಸೊ ಆ ಖುಷಿ ನಮ್ಮ ಹುಡುಗರಿಗಿದೆ. ಬಟ್ ನಾವು ಸೋಲೋಕ್ಕೆಲ್ಲ ಇವರೇ ಕಾರಣ. ಎಲ್ಲರೂ ಕರ್ಕೊಂಡು ಡಕೌಟಾಗಿ ಕೂರ್ತಾರೆ, ನಮ್ಮ ಹುಡುಗರು ಕ್ರಿಕೆಟ್ ಬಿಟ್ಟು ಬೇರೆ ಎಲ್ಲ ನೋಡ್ತಾ ಇರ್ತಾರೆ. ಸೊ ಈ ಸತಿ ಅಶೋಕ್ ಸರ್, one thing is for sure, the team is fit, ready. I don't know, sir, what is the result of every match, but one thing is Karnataka Bulldozers ನಾವು ಪ್ರತಿ ಸಲ ಮೈದಾನಕ್ಕೆ ಇಳಿದಾಗ ಒಂದು ಜೋಶ್ ತೊಗೊಂಡಿರ್ತಿದ್ದೀವಿ, ಒಂದು ಸ್ಪಾರ್ಕ್ ತೊಗೊಂಡಿರ್ತಿದ್ದೀವಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಆಪೋಸಿಷನ್ ಟೀಮ್ಗೆ ಒಂದು ಚಿಕ್ಕ ಭಯ ಕೊಟ್ಟು ಹಿಡಿತೀವಿ. ಆ ಬ್ಲೂ ಅನ್ನೋದೇನಿದೆ ಸರ್, ಆ್ಯಕ್ಚುಲಿ ಬ್ಲೂ ಅಲ್ಲ ಸರ್, ಅದು ಸಿಗ್ನಲಲ್ಲಿರೋ ರೆಡ್ ಇದ್ದಂಗೆ ಅದು ನಮ್ಮದು. ಆ ಕರ್ನಾಟಕ ಬುಲ್ಡೋಸರ್ ಅದು ಅಂತ ಅನ್ಕೋತೀನಿ ನಾನು. ಆ್ಯಂಡ್ ಮೈ ಬಾಯ್ಸ್ ಆರ್ ವೆಲ್ ಫಿಟ್ ಆ್ಯಂಡ್ ಫೈನ್, ಥ್ಯಾಂಕ್ಸ್ ಟು ಕೋಚ್ ರಿತೇಶ್ ಆ್ಯಂಡ್ ಅಯ್ಯಪ್ಪ. ಆ್ಯಂಡ್ CCL ಬ್ಯಾಂಗ್ಳೂರಲ್ಲಿ 8ನೇ ತಾರೀಕು ನಡೀತಾ ಇದೆ, ಮೊದಲನೇ ದಿನ. ಇಲ್ಲೇ ಇನಾಗ್ರೇಷನ್. ಆ್ಯಕ್ಚುಲಿ ಬೇರೆ ಕಡೆ ಎಲ್ಲ ಕಡೆ ಹಾಕಿದ್ರು ಪ್ರೈಸ್, ನೀವು ನೋಡಿರ್ತೀವಿ. ಬಟ್ ನನಗೆ ವಿಷ್ಣು ಅವ್ರದ್ದು ಆಸೆ ಕೂಡ ಅದೇ ಇತ್ತು, ದಟ್ ಇನಾಗ್ರೇಷನ್ ಬ್ಯಾಂಗ್ಳೂರಲ್ಲಿ ಆಗಲಿ ಅಂತ. ಸೊ somehow we managed to pull in one date, and I want to thank the KCA admin for this wonderful gesture of giving us the stadium. And 8ನೇ ತಾರೀಕು ಇಲ್ಲಿ ಬ್ಯಾಂಗ್ಳೂರಲ್ಲಿ ನಡೆಯುತ್ತೆ, ಓಪನಿಂಗ್ ದಿನ ಇರುತ್ತೆ. ಆ್ಯಂಡ್ ಹೈದರಾಬಾದ್, ರೈಟ್, ವಿ ಆರ್ ಪ್ಲೇಯಿಂಗ್ ಹೈದರಾಬಾದ್ ಅಗೇನ್, ಒನ್ ಆಫ್ ದಿ ಟಫೆಸ್ಟ್ ಟೀಮ್ಸ್ ಆಫ್ CCL. ಒಂದು ಗ್ರೇಟ್ ಮ್ಯಾಚ್ ಆಗುತ್ತೆ ಅಂತ ಅನಿಸುತ್ತೆ. ಬಟ್ ಕರ್ನಾಟಕದಲ್ಲಿ ಬ್ಯಾಂಗ್ಳೂರಲ್ಲಿ ಯಾವಾಗ ನಡೆದ್ರು ಅದು ಬ್ಲೂ ವರ್ಸಸ್ ಯೆಲ್ಲೋ ಇದೆಯಲ್ಲ, ಮಜಾ ಬೇರೆ. ಅದೊಂದ್ಸಲಿ ಮಿಸ್ ಆಗೋಯ್ತು, ಬಟ್ ಪರವಾಗಿಲ್ಲ. ಅಗೇನ್ ಇಟ್ಸ್ ಅ ವಂಡರ್ಫುಲ್ ಟೀಮ್. ಹೈದರಾಬಾದ್ ಸಾರಿ, ಆ್ಯಂಡ್ ವಿ ಆರ್ ಲುಕಿಂಗ್ ಫಾರ್ವರ್ಡ್ ಟು ದಟ್ ಗೇಮ್. ಆ್ಯಂಡ್ ನನ್ನ ಹುಡುಗರ ಬಗ್ಗೆ ನಾನು ಹೇಳಲೇಬೇಕು. ದಟ್ 10 ವರ್ಷ ಏನು ಆಡ್ಕೊಂಡು ಬಂದಿದ್ದಾರೋ ಅವರು, ₹1 ಆಸೆ ಪಡೆದೆ. ಪ್ರತಿಯೊಬ್ಬರೂ ಅಷ್ಟು ವರ್ಷದಿಂದ ಬರೀ ಖಾಲಿ ಕೈಯಲ್ಲಿ ಹೋಗಿ ಬಂದಿರೋದು. ಯಾರು ಏನು ₹1 ಎಕ್ಸ್ಪೆಕ್ಟ್ ಮಾಡ್ದಾನೆ 10 ವರ್ಷದಿಂದ ಒಂದು ಟೀಮ್ ₹1 ಎಕ್ಸ್ಪೆಕ್ಟ್ ಮಾಡದೆ ಹೋಗಿ ಆಡ್ಕೊಂಡ್ ಬಂದಿದ್ದಾರೆ ಅಂದರೆ ಇದು ಏಕೈಕ ಕರ್ನಾಟಕ ಬುಲ್ಡೋಸರ್ಸ್ ಮಾತ್ರ. ಇನ್ನು ಎಲ್ಲರೂ ಬೇರೆ ಆಗುತ್ತೆ. ಅದು ಕ್ರಿಕೆಟ್ ಮೇಲಿರೋ ಪ್ರೀತಿ, ನನ್ನ ಮೇಲಿರೋ ಗೌರವ, ಇವೆರಡಕ್ಕೂ ಸೇರಿ ಬಂದರು. ದಿಸ್ ಟೈಮ್ ಐ ಥಿಂಕ್ ಐ ಆಮ್ ವೆರಿ ಹ್ಯಾಪಿ ದಟ್ ಸರ್ಟನ್ ಥಿಂಗ್ಸ್ ಹ್ಯಾವ್ ಚೇಂಜ್, ಡೈನಾಮಿಕ್ಸ್ ಹ್ಯಾವ್ ಚೇಂಜ್, ಆ್ಯಂಡ್ ಅಶೋಕ್ ಸರ್ lent us a helping hand in supporting my players. Thank you so much, sir. It means a lot to my players, what I understand.